ಎಲ್ಲರಿಗೂ ನಮಸ್ಕಾರ. ಟೀಚ್ ಟೆಕ್ನಿಕ್ಸ್ ಬಿ ಅ ಇನ್ಸ್ಪೈರಿಂಗ್ ಮಾಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಒಂದು ಇನ್ಸ್ಪೈರಿಂಗ್ ಆಗಿರುವಂತಹ ಸ್ಟೋರಿಯನ್ನು ನೀವೆಲ್ಲರೂ ಕೇಳಿದ್ದೀರಾ. ಹಾಗೆ ಈಗ ಮತ್ತೊಂದು ಸ್ಟಡಿ ರಿಲೇಟ್ ಆಗಿರುವಂತಹ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದೇನಂತಂದರೆ ಕನ್ನಡ ಟು ಇಂಗ್ಲೀಷ್ ಪ್ರಾಕ್ಟೀಸ್ ಅಂತ. ಬಹಳಷ್ಟು ಮಕ್ಕಳಿಗೆ ಇಂಗ್ಲೀಷ್ ಕಲಿಯೋದು ಸ್ವಲ್ಪ ಕಷ್ಟವಾಗಿರುತ್ತೆ. ವಿಶೇಷವಾಗಿ ಕನ್ನಡ ಮೀಡಿಯಂನಲ್ಲಿ ಓದುತ್ತಿರುವ ಮಕ್ಕಳಿಗೆ ಕನ್ನಡದ ವಾಕ್ಯವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಕಷ್ಟವಾಗಿರುತ್ತೆ. ಆದರೆ ನಾನು ಹೇಳಿಕೊಡುವ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲೀಷ್ನ ಕಲಿಯೋದು ತುಂಬ ಸುಲಭವಾಗಿರುತ್ತೆ. ಇದು ಕೇವಲ ಕನ್ನಡ ಮೀಡಿಯಂ ಮಕ್ಕಳಿಗೆ ಮಾತ್ರ ಅಲ್ಲದೆ ಎಲ್ಲ ಕ್ಲಾಸ್ನ ಮಕ್ಕಳಿಗೂ ಇದು ಅನುಕೂಲವಾಗಿದೆ. ಈ ವಿಡಿಯೋದಲ್ಲಿ ನಾನು ನನ್ನ ಮಗಳ ಜೊತೆ ಕೆಲವು ಸರಳ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸಾಧ್ಯವಾದರೆ ನೀವು ಈ ವಿಡಿಯೋವನ್ನು ನೋಡಿ ಜೊತೆಗೆ ನಿಮ್ಮ ಮಕ್ಕಳಿಗೂ ಪ್ರಾಕ್ಟೀಸ್ ಮಾಡಿಸಬಹುದಾಗಿದೆ. ಹಾಗಾದರೆ ಈಗ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಶುರು ಮಾಡೋಣ. ನೋಡಿ, ಇಲ್ಲಿ ನಾನು 8 ಕನ್ನಡದ ವಾಕ್ಯಗಳನ್ನು ಇಲ್ಲಿ ರಚಿಸಿದ್ದೇನೆ. ಇದನ್ನು ಹೇಗೆ ಮಕ್ಕಳು ನಿಮಗೆ ಹೇಳ್ತಾರೆ, ನಾವು ಅವರ ಇಂಗ್ಲೀಷ್ ಯಾವ ಥರ ಇದೆ ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ಬೋದು. ಈಗ ಮೊದಲನೇದಾಗಿ ನಾನು ಶಾಲೆಗೆ ಹೋಗುತ್ತೇನೆ ಅಂತ ಇಲ್ಲಿ ಕನ್ನಡದಲ್ಲಿ ವಾಕ್ಯ ಇದೆ. ಅದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅಮ್ಮು, ಇವಾಗ ನಾನು ಶಾಲೆಗೆ ಹೋಗುತ್ತೇನೆ ಅನ್ನೋದನ್ನು ನೀನು ಏನಂತ ಹೇಳ್ತೀಯ ಹೇಳು. I go to school. ಜೋರಾಗಿ ಹೇಳಬೇಕು. I go to school. ವೆರಿ ಗುಡ್. ನೀನು ಆವಾಗಲೇ ಏನಂತ ಹೇಳ್ತಿದ್ದೆ? ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳ್ತಿದ್ದೆ. ಗೋಯಿಂಗ್ ಟು ಸ್ಕೂಲ್ ಅಂತ ಅಂದರೆ ನಾನು ಶಾಲೆಗೆ ಹೋಗುತ್ತಿದ್ದೇನೆ ಅಂತ ಅರ್ಥ ಬರುತ್ತೆ. ಅದಕ್ಕೆ ನೀನಂತ ಐ ಗೋ ಟು ಸ್ಕೂಲ್ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಐ ಗೋ ಟು ಸ್ಕೂಲ್, ಇದು ಕರೆಕ್ಟ್ ಆನ್ಸರು. ನೀನು ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತಂದರೆ ಅದಕ್ಕೆ ಏನಂತಾರೆ? ನಾನು ಶಾಲೆಗೆ ಹೋಗುತ್ತಿದ್ದೇನೆ ಎಂಬ ಅರ್ಥ ಬರುತ್ತೆ. ನೀನು ಬೇಗ ಕರೆಕ್ಟ್ ಮಾಡಿಕೊಂಡೆ, ಇದು ಕರೆಕ್ಟಾಗಿದೆ. ನೆಕ್ಸ್ಟು ಅದೇ ರೀತಿ, ಇದು ಒಂದು ಸುಂದರವಾದ ಹೂ. ಇದನ್ನು ನೀನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು? This is beautiful flower. ಏನಂತ ಹೇಳಿದೆ ನೀನು? This is beautiful flower. ದಿಸ್ ಈಸ್ Beautiful flower. ಇದು ಕರೆಕ್ಟಾಗಿದೆಯಾ? ಇದರೊಂದು ಮಿಸ್ಟೇಕ್ ಇದೆ, ಏನು ಹೇಳಿ? ಬಂದಿಲ್ಲ. ನೀನೇ ಕಂಡುಹಿಡಿಬೇಕು ಅದನ್ನು. ಓಕೆ, ಇದು ಬರಬೇಕು. ಇದಕ್ಕೆ ಹಾಫ್ ಮಾರ್ಕ್ ಕೊಡ್ತೀನಿ, ಇದಕ್ಕೆ 1 ಮಾರ್ಕ್ ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ವರ್ಡಿಂಗ್ಸ್ ಬಂದೆ. ನಾನು ಪ್ರತಿದಿನ ಇಂಗ್ಲೀಷ್ ಓದುತ್ತೇನೆ. ಅದನ್ನು ನೀನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳ್ತೀಯ? ನಿನ್ನ ಇಂಗ್ಲೀಷ್ ಕೇಪಬಿಲಿಟಿ ಹೇಗಿದೆ ಅಂತ ನಾನು ತಿಳ್ಕೊಬೇಕು. ನೀನು ಹೇಳಬೇಕು, ಹೇಳಿ. I am read English every day. ಐ ಆಮ್ ರೀಡ್ ಇಂಗ್ಲೀಷ್ ಎವ್ರಿ ಡೇ. ಏನು? ಐ ಆಮ್ ರೀಡ್ ಇಂಗ್ಲೀಷ್ ಎವ್ರಿ ಡೇ. ಇದು ಕರೆಕ್ಟಾ? ನೀನು ಹೇಳಿರೋ ಪ್ರಕಾರ ಐ ಆಮ್ ರೀಡ್ ಇಂಗ್ಲೀಷ್ ಎವ್ರಿ ಡೇ ಅಂತ ನೀನು ಹೇಳಿದೆ. ಆದರೆ ಇದು ಉತ್ತರ ಕರೆಕ್ಟಾ? ತಪ್ಪು. ಏನಂತಂದರೆ ನೀನು ಹೇಳಿರೋ ಪ್ರಕಾರ ನಾನು ಇಂಗ್ಲೀಷ್ ಓದುತ್ತಿದ್ದೇನೆ ಅಂತ ಇದೆ. ನಾನು ಓದುತ್ತೇನೆ ಅಂತಂದಾಗ ಏನು ಬರಬೇಕು? ಅದಕ್ಕೆ ಏನು ಬರಬೇಕು? ಐ ರೀಡ್ ಇಂಗ್ಲೀಷ್ ಎವ್ರಿ ಡೇ ಅಂತ ಬರಬೇಕು.
ಹೇಳು. I read ಐ English. ರೀಡ್ ಇಂಗ್ಲೀಷ್ ಎವ್ರಿ ಡೇ ಅಂತ ಬರಿಬೇಕು. ಇದು ಕರೆಕ್ಟು, ಆದರೆ ಇದು ಈ ವಾಕ್ಯಕ್ಕೆ ಇದು ತಪ್ಪು. ಏನಕ್ಕೆ ಇದೇನು ಬರುತ್ತೆ ಅಂತಂದರೆ, ನಾನು ಇಂಗ್ಲೀಷ್ ಓದುತ್ತಿದ್ದೇನೆ ಅಂತ ಅಂದರೆ ನೀನು ಓದ್ತಾ ಇದೆಯಾ ಅನ್ನೋದನ್ನು ಬರುತ್ತೆ. ಇದು ತಪ್ಪು. ಇದಕ್ಕೆ ನಿನಗೆ ಹಾಫ್ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಅಮ್ಮ? ನಾನು ಹಲ್ಲು ಉಜ್ಜುತ್ತೇನೆ. ಇದನ್ನು ನೀನು ನಿನ್ನ ಇಂಗ್ಲೀಷ್ ನಿನಗೆ ಗೊತ್ತಿರೋ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀಯಾ? I am brushing my teeth. ನೀನು ಎಲ್ಲದಕ್ಕೂ ಐ ಆಮ್ ಅಂತ ಸೇರಿಸ್ತಿದ್ಯಾ? ಬ್ರಷಿಂಗ್ ಅಲ್ಲ ನೀನು ಹೇಳಿದ್ದು? ಯಾಕಮ್ಮು ಎಲ್ಲನೂ ನೀನು ಇದನ್ನೇ, ನಾನಿಲ್ಲಿ ಏನು ಕೊಟ್ಟಿದ್ದೀನಿ ಅನ್ನೋದನ್ನು ಇದು ಮಾಡಬೇಕು. ಉಜ್ಜುತ್ತೇನೆ, ಮಾಡ್ತೀನಿ ಅಂತ ಹೇಳ್ತಿರೋದು, ಮಾಡಿದ್ದೀನಿ ಅಂತ ಇಲ್ಲ, ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಇದು ತಪ್ಪೆ. ಐ ಬ್ರಷ್ ಮೈ ಟೀತ್ ಅಂತ ಹಾಕಬೇಕು. ಇದು ಕರೆಕ್ಟು. ಐ ಆಮ್ನ ಸೇರಿಸ್ಬಾರ್ದು. ಏನು ಅಲ್ಲಿ ಮಾಡ್ತಾ ಇದ್ದರೆ ಮಾತ್ರ, ನೀನು ಬ್ರಷ್ ಮಾಡ್ತಾ ಇದ್ದರೆ ಮಾತ್ರ ಅದನ್ನು ಸೇರಿಸ್ಬೇಕು. ಇಲ್ಲಿ ನೀನೇನು ಮಾಡಿದ್ಯಾ? ಇಲ್ಲಿ ಬ್ರಷಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಯಾ. ನಾನು ಹಲ್ಲುಜ್ತಾ ಇದ್ದೀನಿ ಅಂತ, ಇದಕ್ಕೆ ನೀನು ಹೇಳೋ ಇಂಗ್ಲೀಷ್ ವರ್ಡ್ಗೆ ಅರ್ಥ ಬಂದು ನಾನು ಹಲ್ಲುಜ್ತಾ ಇದ್ದೀನಿ ಅಂತ. ನಾನು ಕೇಳಿರೋದೇನು, ನಾನು ಹಲ್ಲು ಉಜ್ಜುತ್ತೇನೆ ಅಂತ ಇದೆ. ಅಲ್ಲಿಗೆ ಐ ಬ್ರಷ್ ಮೈ ಟೀತ್ ಅಂತ ಅನ್ನೋದು ಸರಿಯಾಗತ್ತೆ. ನೆಕ್ಸ್ಟು, ನಾನು ಬೆಳಗ್ಗೆ ಬೇಗ ಏಳುತ್ತೇನೆ. ಇದನ್ನು ಹೇಗೆ ನೀನು ಇದು ಮಾಡ್ತೀಯಾ? ಹೇಳೋ, ಟ್ರೈ ಮಾಡು. ತಪ್ಪಿದ್ರೂ ಏನು ತೊಂದರೆ ಇಲ್ಲ, ಕಲ್ತ್ಕೋಬೋದು. I wake up. ಐ ವೇಕ್ ಅಪ್ ಏನಂತ ಹೇಳಿದೇಳು ಮೈತ್ರಿ? I wake up early in the morning. ಅರ್ಲಿ ಇನ್ ದ ಮಾರ್ನಿಂಗ್. ಓಕೆ, ಇದು ಕರೆಕ್ಟಾಗಿದೆಯಾ? ಇದು 100% ಕರೆಕ್ಟಾಗಿದೆ. ನೋಡು, ಇಲ್ಲಿ ನಾನು ಹೇಳ್ಕೊಟ್ಟೆ, ಇಲ್ಲಿ ಆ್ಯಮ್ ತಗೋಬಾರ್ದು ಅಂತ. ಇಲ್ಲಿ ನೀನು ಆ್ಯಮ್ ತಗೊಳ್ಳಿಲ್ಲ. ವೆರಿ ಗುಡ್. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಇಸ್ ಕರೆಕ್ಟ್. ಓಕೆ, ನೋಡು, ಸ್ಟಾರ್ಟಿಂಗ್ ಒಂದು 3 ತಪ್ಪು ಮಾಡಿದೆ, ಆಮೇಲೆ ನೀನು ಸರಿ ಮಾಡಿದೆ. ನೆಕ್ಸ್ಟ್ ಏನಿದೆ? ಅದು ದೊಡ್ಡ ಮರ. That is big tree. ಏನು? That is big tree. ದಟ್ ಈಸ್ ಬಿಗ್ ಟ್ರೀ. ಇದು ಕರೆಕ್ಟಾ? ಇದಕ್ಕೆ ಇನ್ನೂ ಒಂದು ಸೇರಿಸ್ಬೇಕು. ಒಂದು ಚಾನ್ಸ್ ಕೊಡ್ತೀನಿ. It is ಇದು big ಕರೆಕ್ಟ್. ಅದು ದೊಡ್ಡ ಟ್ರೀ. ಸಾರಿ, ಕರೆಕ್ಟಾಗಿದೆ. ಇದಕ್ಕೆ ನಾವು ಇನ್ನೊಂದು ಏನು ಬೇಕು? ಅಕಸ್ಮಾತ್ ಅದು ಒಂದು ದೊಡ್ಡ ಮರ ಅಂತ ಇದ್ರೆ ಅದಕ್ಕೆ ಏನು ಸೇರಿಸ್ತೀಯಾ? That is one big tree. That is a big tree. ವೆರಿ ಗುಡ್. ದಟ್ ಈಸ್ ಅ ಬಿಗ್ ಟ್ರೀ ಅಂತ ಸೇರಿಸ್ಬೇಕು. ಒಂದು ಬಿಗ್ ಟ್ರೀ ಅಂತ ಹೇಳಬಾರ್ದು. ಅಂತ ಬಂದಮೇಲೆ ಅದು ಒಂದೇ ಆಗಿರುತ್ತೆ. ಓಕೆ, ಇದು ರೈಟ್. ಇದು ಕರೆಕ್ಟಾಗಿದೆ ನಿನ್ನ ಆನ್ಸರ್. ನೆಕ್ಸ್ಟ್ ಏನಿದೆ ನೋಡೋಣ. ಕನ್ನಡ ಹೇಗೆ ಓದ್ತೀಯಾ? ಓದು ನೋಡೋಣ. ಟ್ರೈ ಮಾಡು ಕನ್ನಡ. ಅದು ನನ್ನ ಗೆಳೆಯನ ಮನೆ. ಓಕೆ, ಇದನ್ನು ಹೇಗೆ ಹೇಳ್ತೀಯಾ? That is my friend house. ಫ್ರೆಂಡ್ಸ್ ಹೌಸಾ? ಫ್ರೆಂಡ್ ಹೌಸಾ? Friend house. ದಟ್ ಈಸ್ ಮೈ Friend house. ದಟ್ ಈಸ್ ಮೈ ಫ್ರೆಂಡ್ ಹೌಸಾ?
ಇದು ಕರೆಕ್ಟಾ? ಕರೆಕ್ಟಾಗಿದೆ. ನಾನು ನಿನ್ಗೊಂದು ಸ್ವಲ್ಪ ಲಿಂಕ್ ಕೊಟ್ಟೆ, ಫ್ರೆಂಡ್ಸ್ ಹೌಸ್ ಅಂತ ಹಾಕಬೇಕು. ಹಾಂ, ಈ ಥರ ಇಲ್ಲಿ ಎಸ್ ಹಾಕಿದ್ರೆ ಫ್ರೆಂಡ್ಸ್ ಅಂದರೆ ಗೆಳೆಯರ ಅಂತ ಬರುತ್ತೆ. ಇಲ್ಲಿ ಡಾಟ್ ಹಾಕಿ ಇಲ್ಲಿ ಎಸ್ ಹಾಕಿದ್ರೆ ಗೆಳೆಯನ ಮನೆ. ಓಕೆ, ಇದು ರೈಟ್. ನೆಕ್ಸ್ಟ್ ಲಾಸ್ಟ್ ಬಟ್ ಲೀಸ್ಟ್, ಇದು ಏನಂತ ಹೇಳ್ತೀಯಾ? ಹೌದು, ಇದು ಕೆಂಪು ಬಣ್ಣದ ಚೆಂಡು. ವೆರಿ ಗುಡ್. ಚೆಂಡು ಅಂದ್ರೇನು? ಬಾಲ್. ಓಕೆ, ಅದಕ್ಕೇನಂತ ಹೇಳ್ತೀಯಾ? ಇಟ್ ಈಸ್ ರೆಡ್ ಕಲರ್. ಇಟ್ ಈಸ್ ರೆಡ್ ಕಲರ್ ಬಾಲ್. ಕರೆಕ್ಟಾ? ಇಟ್ ಈಸ್ ರೆಡ್ ಕಲರ್ ಬಾಲ್. ಇಟ್ ಈಸ್ ರೆಡ್ ಕಲರ್ ಬಾಲ್ ಅನ್ನೋದು ಕರೆಕ್ಟಾಗಿದೆ. ಇದನ್ನ ಬೇರೆ ಥರನೂ ಹೇಳ್ಬೋದು. ಏನಂತ ಹೇಳ್ಬೋದು ಗೊತ್ತಾ? ದಿಸ್ ಈಸ್ ರೆಡ್ ಕಲರ್ ಬಾಲ್. ದಿಸ್ ಈಸ್ ಅಂತಲೂ ಹೇಳ್ಬೋದು. ಇಟ್ ಈಸ್ ರೆಡ್ ಬಾಲ್ ಅಂತಲೂ ಹೇಳ್ಬೋದು. ಓಕೆ, ಇದು ಕರೆಕ್ಟಾಗಿದೆ. ಇಲ್ಲಿಗೆ ಈಗ ನಿನಗೆ ಆಲ್ಮೋಸ್ಟ್ ಅಲ್ಲಿ ಇದಕ್ಕೂ 1 ಮಾರ್ಕ್ಸ್, ಇದಕ್ಕೆ ಇದು ಸೇರಿಸಿಲ್ಲ ಹಾಫ್ ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಇದು ಫುಲ್ ರೌಂಡ್ 0 ಮಾರ್ಕ್ಸ್. ನೆಕ್ಸ್ಟ್ ಇದಕ್ಕೆ ಆಫ್. ಓಕೆ, 1 2 3 4 5 and half 8ಗೆ 5 and half ಮಾರ್ಕ್ಸ್ ಇದೆ. ಪರವಾಗಿಲ್ಲ. ಇನ್ನು ನೆಕ್ಸ್ಟ್ ದೊಡ್ಡ ಪದಗಳನ್ನ ದಿವಸ ಒಂದೊಂದು 10 ಈ ಥರ 8 to 10 ವರ್ಡಿಂಗ್ಸ್ನ ಕಲಿತಾ ಹೋದರೆ ನೀನು ಇಂಗ್ಲೀಷ್ನ ತುಂಬ ಸುಲಭವಾಗಿ ಓದ್ಕೋಬೋದು. ಹಾಗೆ ನೀವೆಲ್ಲರೂ ಇದೇ ಥರ ಟಿಪ್ಸ್ನ ಮನೇಲಿ ನಿಮ್ಮ ಮಕ್ಕಳಿಗೆ ಫಾಲೋ ಮಾಡಿದ್ರೆ ಬೇಗ ಇಂಗ್ಲೀಷ್ನ ಅವರು ಕಲ್ತ್ಕೋತಾರೆ. ಯಾವುದೇ ಕ್ಲಾಸಿನ ಮಕ್ಕಳಾದರೂ ಪರವಾಗಿಲ್ಲ, ಅವರದ್ದೇ ವಯಸ್ಸಿನ ಸೆಂಟೆನ್ಸ್ಗಳನ್ನು ನೀವು ಕನ್ನಡದಿಂದ ಇಂಗ್ಲೀಷ್ಗೆ ನೀವು ಹೇಳಬೇಕು ಅಂತ ನೀವು ಹೇಳಿಕೊಟ್ರೆ ಅವ್ರು ಖಂಡಿತವಾಗಿ ಕಲ್ತ್ಕೋತಾರೆ. ಆದರೆ ತಪ್ಪು ಹೇಳೋದ್ರಿಂದನೇ ಅವರು ಮುಂದೆ ದೊಡ್ಡ ವಾಕ್ಯನ ರಚನೆ ಮಾಡೋದಕ್ಕೆ ಅದು ಸುಲಭವಾಗುತ್ತೆ. ದಯವಿಟ್ಟು ನೀವು ಹೇಳ್ಕೊಡಿ ಮಕ್ಕಳಿಗೆ. ನೀವು ಈ ಥರ ವಾಕ್ಯ ರಚನೆ ಮಾಡೋದನ್ನು ಹೇಳ್ಕೊಡಿ. ಕೇವಲ ಈ ಥರ ಬರೆದೇ ತೋರಿಸ್ಬೇಕು ಅಂತ ಏನಿಲ್ಲ, ಅದನ್ನು ನಾನು ನಿಮಗೆ ಈ ಥರ ಬರೆದು ತೋರಿಸ್ತೀನಿ ಅಷ್ಟೇ. ಅವ್ರಿಗೆ ಸ್ವಲ್ಪ ಇದು ವರ್ಡಿಂಗ್ಸು ಅರ್ಥ ಆಗಲಿ, ಈ ಸ್ಪೆಲ್ಲಿಂಗ್ಸ್ ವರ್ಡಿಂಗ್ಸ್ ಅರ್ಥ ಆಗಲಿ, ಕನ್ನಡ ಪದಗಳನ್ನ ಓದಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಬರೆದು ತೋರಿಸಿದ್ದೀನಿ ಅಷ್ಟೇ. ಆದರೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಮಾತಾಡಬೇಕಾದ್ರೆ ಈ ಪದಕ್ಕೆ ಈ ವಾಕ್ಯಕ್ಕೆ ಏನಂತ ಹೇಳ್ಬೋದು ಅನ್ನೋದನ್ನು ನೀವು ಕೇಳಿ. ಆ ಥರ ಕೇಳಿದಾಗ ಅವ್ರಿಗೆ ಅವರದ್ದೇ ಆದ ಉತ್ತರಗಳನ್ನ ಕೊಡ್ತಾರೆ. ಅದು ಸರಿಯಾಗಿರಬಹುದು, ಅದು ತಪ್ಪಾಗಿರಬಹುದು. ತಪ್ಪಾಗಿದ್ದರೆ ಅದನ್ನು ನೀವು ಸರಿ ಮಾಡಿ. ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಗೂಗಲಲ್ಲಿ ನೀವು ರ್ಯಾಪಿಡ್ ಆಕ್ಸ್ ಅಂತ ಬುಕ್ಸ್ ಇರುತ್ತೆ, ಅದರಲ್ಲಿ ತೊಗೊಂಡು ನೀವು ಓದ್ಕೋಬೋದು, ನೋಡ್ಕೋಬೋದು. ನೀವು ಅದರಿಂದ ತುಂಬ ಹೆಚ್ಚಾಗಿ ಕಲಿತೀರಾ. ನೀವು ಇದರಲ್ಲಿ ನೀವು ಹೇಳ್ಕೊಡ್ತಾ ಹೋದರೆ ನೀವೇ ಇಂಗ್ಲೀಷ್ ಫುಲ್ಲು ಕಲ್ತ್ಕೋತೀರಾ. ನೋಡಿದ್ರಲ್ಲ, ಈ ರೀತಿಯಾಗಿ ದಿನಬಳಕೆಯ ಚಿಕ್ಕ ವಾಕ್ಯಗಳ ಮೂಲಕ ನಾವು ನಮ್ಮ ಮಕ್ಕಳಿಗೆ ಸುಲಭವಾಗಿ ಇಂಗ್ಲೀಷ್ನ ಕಲಿಸ್ಬೋದು. ಇದೇ ರೀತಿಯಾಗಿ ನನ್ನ ಮಗಳಿಗೆ ಪ್ರತಿದಿನವೂ ಇಂಗ್ಲೀಷ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಈ ಬೇಸಿಗೆ ರಜದಲ್ಲಿ ಇದು ಬಹಳ ಮುಖ್ಯವಾದ ದೊಡ್ಡ ಕಲಿಕೆಯಾಗಿದೆ. ಹಾಗೆ ಇಲ್ಲಿ ಕೆಲವೊಂದು ಉದಾಹರಣೆಯ ವಾಕ್ಯಗಳನ್ನು ಕೊಟ್ಟಿದ್ದೇನೆ. ಇದನ್ನು ನಿಮ್ಮ ಮಕ್ಕಳಿಗೆ ನೀವು ಕೇಳಿ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡೋ ರೀತಿಯಲ್ಲಿ ತಿಳಿಸಿ. ಹೀಗೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ವಾಕ್ಯಗಳು ಯೂಟ್ಯೂಬ್ನಲ್ಲಿ ತುಂಬ ಸಿಗ್ತವೆ. ಅದನ್ನು ದಿನ ಪ್ರಾಕ್ಟೀಸ್ ಮಾಡಿಸಿದ್ರೆ ಮಕ್ಕಳು ತುಂಬ ಬೇಗ ಕಲಿತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೊಸ ಟೀಚಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮುಂದೆ ತುಂಬ ಚೆನ್ನಾಗಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.